ಹಾಯ್ ಗಾಯ್ಸ್, ಎಲ್ಲರಿಗೂ ಬೆಳಗ್ಗೆನೆ ಮೊಸರನ್ನ ಆಗ್ಲೇ 12 ಗಂಟೆ ಆಯ್ತು. ಪುಟಾಣಿ ಆಂಜನೇಯ ಸರ್ಪ್ರೈಸ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತನುವಿತು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ದವರು ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಧನ್ಯವಾದಗಳು. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ್ದು ನಾನು ವ್ಲಾಗ್ ಹಾಕಿದ್ದೆ ಹಿಂದಿನ ವ್ಲಾಗಲ್ಲಿ. ಇವತ್ತಿಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿ 3 ದಿನ ಆಯಿತು. ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಫ್ಯಾಮಿಲಿ ಎಲ್ಲ. ಎಲ್ಲಿಗೆ ಅನ್ನೋದನ್ನ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಕಳಸ ಸಾವಣಿಸ್ಬೇಕು ಅಂತ ಹೇಳಿ ಬೆಳಗ್ಗೆನೆ ಮೊಸರನ್ನ ಎಡೆ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ಬರ್ತಾ ಇಲ್ಲ. ಅವತ್ತು ಯಾವ ಥರ ಕೂಸಿ ಅದೇ ಥರ ಲಕ್ಷಣವಾಗಿ ಕೂತಿದ್ದಾರೆ ನೋಡಿ. ನಾವು ದೀಪಾವಳಿಗೆ ಮಾಡಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದೀವಿ. ಕೆಲವರು ದೀಪಾವಳಿಗೆ ಮಾಡ್ತಾರೆ ಅಲ್ವಮ್ಮ? ದರ್ಶನ ಮಾಡ್ಕೊಂಡು ಮಂಡಕ್ಕಿ ಕೊಡಿಸಿ ಹಬ್ಬ. ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ಲ ರೆಡಿ ಆಗಿದ್ದೀವಿ, ಹೊರಟ್ವಿ ಇವಾಗ. ಜಸ್ಟ್ ಟೈಮು 11 ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ. ಆಗಲೇ 12 ಗಂಟೆ ಆಯಿತು ನೋಡಿ. ಕಾಣಿಸಲ್ಲ ಅನಿಸುತ್ತೆ, ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಹಿಂಗೆ ಕಾಣಿಸ್ತಿದೆ. 12 ಗಂಟೆ ಆಗಿದೆ ಟೈಮು. 11 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ, ಹೊರಡೋಕ್ಕಾಗಲಿಲ್ಲ. ನನ್ನ ಸ್ಲಿಪ್ಪರು ಮೇಲ್ಗಡೆ ಇದು ತಂದ್ಕೊಡ್ತೀಯ? ಹೊಸ ಸ್ಲಿಪ್ಪರು ಇದೆಲ್ಲ ತೊಗೊಂಡಿದ್ನಲ್ಲ ನಾನು. ಇದು ಬೇಡ, ಕಾಲು ನೋವಾಗುತ್ತೆ. ಮೊದಲೇ ಕಾಲು ಉಳುಕಿದೆ ನಂದು. ಜೇನು ಕಚ್ಚು ಮೇಲಿಂದ ಬಿದ್ದು ಜೇನು ಕಚ್ಚಿದೆ ನೋಡಿ. ಇಲ್ಲಿ ಹಿಂಗೆ ಕಚ್ಚಿ ಇವತ್ತು ಇದಾಯಿತು ಎಲ್ಲ. ಇಲ್ಲಿ ಕಚ್ಚಿ ನಡಿ ಹಂಗೆ ಅಲ್ಲಿ ಅದು ಮೊಬೈಲ್ ಇಸ್ಕೊಂಡು ಹಂಗೆ ನಿಮ್ಮ ಅಪ್ಪ ಕರ್ಕೊಂಡು ಹೋಗೋಣ. ನಾನು ಸ್ಲಿಪ್ಪರ್ ಬೇಕು. ಅಮ್ಮನೂ ರೆಡಿ ಆದರು. ಬೀಗ ಹಾಕ್ತೀನಿ. ಫೋನ್ ತಗೊಂಡ್ರೆ ಹಾಕೋದು ಬೇಡ. ನಾನೇ ಹಾಕೊಂಡಿದ್ದೆ ಜಡೆ. ಚೆನ್ನಾಗಿತ್ತ? ನೋವುತೈತೆ. ಹಂಗೆ ಮುಡಿಸ್ತಿದ್ಯಾ? ಇನ್ನೊಂದಿನ ಮುಡಿಸ್ಬೇಡ ಅಂತ ಕೇಳ್ಬಾರ್ದು. ಹಂಗೆ ಮುಡಿಸ್ತೀಯಲ್ಲ. ಅಮ್ಮ ನೋಡಿಲ್ಲ ಹೆಂಗೆ ಮುಡ್ಕೋತು. ಕಾಲು ಉಳ್ಕಿರೋದಕ್ಕೆ ಹೀಲ್ಸ್ ಹಾಕೊಂಡು ನಡೆಯೋಕ್ಕೆ ಕಾಲು ನೋವ್ತಾ ಇದೆ. ಗಾಡಿ ತೆಗಿ, ನಾನು ಆಮೇಲೆ ಕುತ್ಕೊತೀನಿ. ಅಲ್ಲಿ ಆ ಕಡೆ ಬರೋಕ್ಕಾಗಲ್ಲ, ಫುಲ್ ಗಿಡ ಎಲ್ಲ ಇದೆ. ಇದ್ಯಾಕೆ ಹೂವು ಹಿಂಗೆ ಬಿಸಾಕಿದ್ಯಾ? ದೇವ್ರ ಹೂವು ಇದು. ನಮ್ಮ ಮಾವ ಅಂಗಡಿ ಹತ್ರ ಇದ್ದರು, ಅವ್ರನ್ನ ಕರ್ಕೊಂಡು ಇವಾಗ ಹೋಗ್ಬೇಕು. ಡೋರ್ ಲಾಕ್ ಮಾಡೋಕ್ಕೆ ಅಂತ ಹೋಗಿದ್ರು ಅಲ್ಲಿಗೆ. ಓಪನ್ ಮಾಡು. ಅಮ್ಮಮ್ಮ, ಅಪ್ಪ ಫೋನ್ ಮಾಡಿ. ಓ ಶ್ರೀ, ಜಸ್ಟ್ ಈಗ ಹೊರಟ್ವಿ. ಚಪ್ಪಲಿ ಚೆನ್ನಾಗಿ ಕಾಣಿಸ್ತು. ಫಂಕ್ಷನ್ಗೆಲ್ಲ ಹೋದಾಗ ಹಾಕೊಳ್ಬೋದು ಅಂತ ಹೇಳಿ ಬುಕ್ ಮಾಡಿದ್ನಲ್ಲ, ಹಾಗಾಗಿ ಟ್ರಯಲ್ಗೆ ಅಂತ ಇವತ್ತು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಫರಲ್ಲಿ ಸಿಕ್ತು. ಈ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡಿದರೆ ಹೋಗಿ ತೊಗೊಳ್ಳಿ. ಅಂಗಡಿ ಡೋರ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಅಂಗಡಿ ಹತ್ರ ಹೋಗಿದ್ರು. ಹಾಗಾಗಿ ನಾವೆಲ್ಲ ರೆಡಿಯಾಗಿ ಅಂಗಡಿ ಹತ್ರ ಹೋದ್ವಿ. ಮಾವ ಇದ್ರು, ಹಾಗೆ ಅವ್ರ ಜೊತೆ ಹತ್ತಿಸ್ಕೊಂಡು ಅವನು ನಮ್ಮ ಆಂಜನೇಯ ಇಟ್ಕೊಂಡಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗಾಯ್ಸ್. ಇದು ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ಬೋದು, ಅದಕ್ಕೆ ಲೇಟ್ ವಿಶ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಪುಟಾಣಿ ಆಂಜನೇಯ ಎಷ್ಟು ಚೆನ್ನಾಗಿ ಇಟ್ಕೊಂಡೈತಲ್ಲ. ಯಾರು ಸಿಕ್ಸಿದ್ದು? ನೀನಾ? ಹೊರದಲ್ಲಿ ಕರೆಂಟ್ ಇಲ್ಲ, ಹಾಗಾಗಿ ಚಾರ್ಜಿಗೆ ಹಾಕಿದ್ರು ತೊಗೊಂಡು ಬಂದರು. ಎಷ್ಟಾಯಿತು? 55. ಖರ್ಚು ಬೇರೆ ಎಲ್ಲ ಹೆಚ್ಚಾಗಿದ್ದು. ಹಾಂ, 50 ಹೆಚ್ಚಾಗಿದ್ವಿ ತಾನೆ. ಮೋಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಡೂರು ಬರೋದು ನೈಟ್ ಆಗುತ್ತೆ. ಆ ಕಡೆಯಿಂದ ಬರ್ಬೇಕಾದ್ರೆ ಫಿಲಮ್ ಹಾಕಿದ್ದಾರೆ, ನೋಡ್ಕೊಂಬರೋಣ.
ಗಂಟೆಗೆ ಬಂದ್ಬಿಡ್ತೀವಿ. 6 ಗಂಟೆಗೆ ಬಂದ್ರೆ ಪರವಾಗಿಲ್ಲ. 6 ಗಂಟೆ ಶೋ ಇರುತ್ತೆ ಇಲ್ಲಿ ಕಡೂರಲ್ಲಿ, ನೋಡ್ಕೊಂಬರೋಣ. ಇಲ್ಲಿ ನಾ ಬ್ರೇಕ್ ಸರಿ ಮಾಡ್ಸೋದು ಕಾರಿಂದು. ಸರಿ ಆಯ್ತು, ತಗೊಂಡು ಬರೋ. ಏನಮ್ಮ ಏನೋ ಬ್ರೇಕ್ ತರ್ತಾರಂತ, ನಂಗೆ ಗೊತ್ತಿಲ್ಲ. ಬ್ರೇಕ್ ತಗೊಂಡ್ ಬಂದು ಹಾಕ್ತಾರಂತಪ್ಪ. ಇದೇನಾ ಬ್ರೇಕು? ಸೌದ ಇದೆ ಗಾಡಿ ಬ್ರೇಕ್ ಹಾಕ್ಸೋದಿದು. ಶೇಂಗಾ ಬೀಜ, ಕಡ್ಲೆಕಾಯಿ ಬೇಯಿಸಿರ್ತಾರೆ. ಉಪ್ಪು ಅಮ್ಮ, ಉಪ್ಪು ಆಗಿದೆ ಸ್ವಲ್ಪ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದ್ದಾವೆ. ಸ್ವಲ್ಪ ಉಪ್ಪು ಅಪ್ಪ ಇಲ್ಲಿ ಅಪ್ಪ ಇದು ಬ್ರೇಕ್ ಹಾಕ್ಸೋಣ ಅಂತ ಕಡ್ಲೆಕಾಯಿ ತಿಂತಾರೆ. ಚೆನ್ನಾಗಿದೆ ಅಲ್ಲಮ್ಮ? ಚೆನ್ನಾಗಿದೆ. ಇನ್ನೊಂದೇ ತರೋಗಪ್ಪ. ಚೆನ್ನಾಗೈತೆ. ಭದ್ರಾವತಿ ಸಿಗೋವರೆಗೂ ಅಲ್ಲ, ಶಿವಮೊಗ್ಗ ಸಿಗೋವರೆಗೂ ಅಲ್ಲ, ಭದ್ರಾವತಿಗೆ ತಾನೇ ಹೋಗ್ತಿರೋದು. ಶಿವಮೊಗ್ಗ ಇಳಿಬೇಕಾ? ಇಳಿಬೇಕು ಗಂಜಾಗ ಬಂತೈತೆ ಗಾಡಿ, ಇಳಿತಾ ಇದ್ದೀನಿ ನಾನು. ಸುಸ್ತಾಗ್ತೈತೆ ನನಗೂ. 1 ಅಥವಾ 2 ಇಡ್ಲಿ. ನಿಮ್ದ್ರಲ್ಲಿ 1 ತಗೋತೀನಿ, ಇಲ್ಲ 2 ತಗೋತೀನಿ. ಸಾಕಾ? ಏನು ಹಂಗೆ ಸೌಂಡ್ ಮಾಡ್ತವ್ರೆ? ಕಡಲೆಕಾಯಿ ಚೆನ್ನಾಗಿದೆ ಅಲ್ಲ? ಅಪ್ಪಗೆ ಅದಕ್ಕೆ ಇನ್ನೊಂದೆರಡು ತಗೊಳಪ್ಪ ಅಂತ ಹೇಳಿದೆ. ಈ ಕಡೆ ಹೋಟ್ಲ್ ಇದೆಯಾ ಅಥವಾ ಅದೇ ಹೋಟೆಲ್ಗೆ ಹೋಗ್ಬೇಕಾ? ವಿನಾಯಕ್ ನಮ್ಮ ಮನೆಯವ್ರು ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ನೋಡೋಣ ಏನು ಸಿಗುತ್ತೆ. ಕಣ್ಣಿಗೇನೋ ಬಿಟ್ಬಿಡ್ತು. ಮಸಾಲೆ ದೋಸೆ ನೋಡ್ತಾ ಇದ್ರು, ಬ್ಯಾಲೆನ್ಸ್ ಕೊಡ್ತಾಯಿದ್ದೆ. ಹೇಗಿದೆ ನೋಡೋಣ ಟೇಸ್ಟ್ ಇವಾಗ. ನಮ್ಮ ಮನೆಯವರು ಕೂಡ ಮಸಾಲೆ ದೋಸೆನೇ ತೊಗೊಂಡ್ರು. ಚೆನ್ನಾಗಿದೆ, ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟು. ಆಲೂಗಡ್ಡೆ ಪಲ್ಯ ಅಂದ್ರೇ ಇಷ್ಟ ನನಗೆ. ದನಿಯೋಳೆ ನೀನ ಕಂಡೋಳೆ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ. ಸ್ಟಾರ್ಟ್ ಆಯ್ತು. ಚಿನ್ನಮ್ಮ ಈ ಸಾಂಗಿಗೂ ಮಳೆಗೂ ಒಂದೇ ಆಗೈತಿ ಇವಾಗ. ಸೌತೆಕಾಯಿ ಮನ್ನವರಿಗೆ ಅರ್ಧ, ಅಮ್ಮ ಅಪ್ಪಗೆ 2, ಮಿಕ್ಕಿ ನನಗೆ. ಬಿಸಿಲಿಗೆ ಎಷ್ಟು ಸೌತೆಕಾಯಿ ತಿಂದು ಸಾಕಾಗ್ತೀರ ನನಗೆ. ಸುಸ್ತಾಗ್ತದೆ ಸಾಕೋದು.
ಬ್ರಿಡ್ಜು. ಕೋಟೆ ಅಂತ ದೇವಸ್ಥಾನ ಇದು ಚೌಟ್ರಿ ಇದೆ, ದೊಡ್ಡ ಚೌಟ್ರಿ ನೋಡಿ. ಯಾವ್ದಮ್ಮ ಇದು ನೀರು? ತುಂಗಭದ್ರಾ ನೀರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೇ ಬಿ ಅದೇ ಅನ್ಸುತ್ತಲ್ವ ಚೌಟ್ರಿ. ಹೇಳಿ ಸುಧಮ್ಮ. ಇದು ನದಿ ಬ್ರಿಡ್ಜ್ ಇಂದ ಮುಂದೆ ಬಂದ್ವಿ. ಇಲ್ಲಿ ಎಡಗಡೆ ಇಲ್ಲಿಂದ ಹೋಗ್ಬೇಕಂತೆ. ಹೌದು, ಇಲ್ಲಿದೆ ಹೊಸ ಸೇತುವೆ ಹತ್ತಿರ ಬಸ್ ತಂಗುದಾಣ. ಅಮ್ಮ ಮತ್ತೆ ಅಕ್ಷಯಣ್ಣ ಇದ್ದಾರೆ, ಅದಕ್ಕೆ ಹೋಗ್ತಾ ಇದೀವಿ. ಅವ್ರು ಬರ್ತಾರೆ, ನೋಡೋಣ ಎಲ್ಲಿದ್ದಾರೆ ಅಂತ ಅವ್ರನ್ನ ಹುಡುಕ್ತಾ ಇದ್ದೀವಿ. ಗಾಡಿ ಒಳಗೆ ಕುತ್ಕೊಂಡು ಫುಲ್ ಬೆಳ್ತೋಗ್ಬಿಟ್ಟು ಸೀರಿಯಸ್ಲಿ. ಅಡ್ರೆಸ್ ಗೊತ್ತಾಗಲಿಲ್ಲ, ನಿಂತಿದ್ದೀವಿ, ಬರ್ತಾರತ್ತೆ ಕರ್ಕೊಂಡು ಹೋಗಿ. ಅಮ್ಮ ಒಂದಿಲ್ಲ ಅಂದರೂ ಲಕ್ಷಣನೇ ಬರಲ್ಲ ಅಲ್ವಾ? ಹಾಗಾಗಿ ನಾನು ಓಲೆ ಹಾಕ್ಕೊಳ್ತಾ ಇದ್ದೆ, ಸ್ವಲ್ಪ ವೆಯ್ಟ್ ಇತ್ತು ಅಂತ ತೆಗೆದಿಟ್ಟಿದ್ದೆ, ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಸುಧಮ್ಮ, ಏನು ಫಂಕ್ಷನ್ ಇದ್ದಿದ್ದು? ಸಿಕ್ಕಿದ್ರು ಅಕ್ಷಯಣ್ಣ ಅಮ್ಮ ಎಲ್ಲ. ಮೈಲಾರಪ್ಪಂದು ದೋಣಿ ತುಂಬಿಸ್ತಿದ್ರು, ಹಾಗಾಗಿ ಕರೆದಿದ್ರಲ್ಲ ಅಂತ ಎಲ್ರು ಬಂದ್ವಿ. ಈಗ ಹೊರಟ್ವಿ. ನಾನು ಇಟ್ಕೊಳಮ್ಮ ಅಂತ ಕೊಟ್ರೆ ಎಡ್ಗೈಲಿ ಇಸ್ಕೊಳುತ್ತೆ ಅಂದ್ರೆ ಬಲ್ಗೈಲಿ ಇಸ್ಕೊಂಡು ಕೈಗೆ ಹಾಕೊಳ್ಳುತ್ತೆ. ಸಿಕ್ಕಿದ್ರು ಸುಧಮ್ಮ, ಸಿಕ್ಕಿದ್ರು. ಆಯ್ ಸುಧಮ್ಮ, ಏನ್ ತಿಂತಿದೆ? ಕಡ್ಲೆಕಾಯಿ. ಮತ್ತೆ ಕಡ್ಲೆಕಾಯಿ ಕೊಡ್ತಾ ಹಸಿದು ವೇಸ್ಟ್ ಆಗುತ್ತೆ ಅಂತ ತಿಂತೇನೆ. ಊಟ ಮಾಡಿ ಕಡ್ಲೆಕಾಯಿ ತಿಂತಿದ್ದಾರೆ. ನಾವು ಅವಾಗಲೇ ತಿಂದ್ವಿ, ಈಗ ಅವ್ರು ತಿಂತಾ ಇದ್ದೀರಾ. ನಾವಿಲ್ಲಿ ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ. ನಾನು ಫೋನು ಚಾರ್ಜ್ಗೆ ಹಾಕಿದ್ದೆ, ಹಾಗಾಗಿ ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಫಂಕ್ಷನಲ್ಲಿ. ಏನಾಯಿತು? ಹಾಂ, ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ. ನೀವೇ ನೋಡ್ತಾ ಇರಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ. ಎಲ್ಲೂ ಹೊರ್ಗಡೆ ಸುತ್ತಾಡೋಕೆ ಹೋಗಲಿಲ್ಲ, ಮೊದಲೇ ಸುಸ್ತಾಗಿತ್ತು ಮತ್ತು ತುಂಬ ಬಿಸಿಲಿತ್ತು. ಹಾಗಾಗಿ ಡೈರೆಕ್ಟಾಗಿ ಮನೆಗೆ ಹೋದ್ವಿ, ಭದ್ರಾವತಿಗೆ. ಶಿವಮೊಗ್ಗದಲ್ಲಿ ಫಂಕ್ಷನ್ ಮುಗಿಸ್ಕೊಂಡು. ಹ್ಯಾಪಿ ರಕ್ಷಾ ಬಂಧನ್. ನನ್ನ ಬರ್ತಡೇ ಇದ್ದಿದ್ದು ಏಪ್ರಿಲ್ಗೆ, ಅವ್ರ ಬರ್ತಡೇ ಇದ್ದಿದ್ದು ಜುಲೈಗೆ. ಬಟ್ ಅವ್ರ ಬರ್ತಡೇ ದಿನ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನು ಅಂತ ನೀವೇ ನೋಡಿ. ಸರ್ಪ್ರೈಸ್! ಎಂತ ಹೆಸರು ಇದು? ಫೋಟೋ. Oh my god. ಹೇ ವಾವ್, ನೈಸ್ ಕಲರ್. ಮೈ ಫೇವ್ರೆಟ್ ಕಲರ್ ಪಿಂಕ್ ಕಲರ್. ಒಳಗೆ ಹೇಗಿದೆ ನೋಡೋಣ. ನನಗೆ ಮೊದಲೇ ಪಿಂಕ್ ಅಂದರೆ ಇಷ್ಟ, ತುಂಬ ಚೆನ್ನಾಗಿದೆ. ಹೆಲೋ ಮೋಟೋ, ನನ್ನ ಮೋಟಕ್ಕಿದ್ದೀನೋ ಕೊಟ್ಟಿದ್ದೀರಲ್ಲ. ಓಕೆ, ಎಸ್, ಮೊಬೈಲ್. ಆ್ಯಕ್ಚುಲಿ ಮೊಬೈಲ್ ನನ್ನ ಹತ್ರ ಮೊಬೈಲ್ ಕ್ಯಾಮ್ರಾ ಎಲ್ಲ ಸ್ವಲ್ಪ ಇದಾಗಿತ್ತು, ಹಾಗಾಗಿ ನೋಡ್ತಾ ಇದ್ರಲ್ಲ ಅವರೇ ಅರ್ಥ ಮಾಡಿಕೊಂಡು ನನಗೊಂದು ಮೊಬೈಲ್ ಗಿಫ್ಟ್ ಮಾಡಿದ್ದಾರೆ. ನನಗೆ ಮೊಬೈಲ್ ತುಂಬಾ ಇಷ್ಟ ಆಯಿತು. ಕಲರ್ ಆಗಲಿ ಅದ್ರ ಯೂಸ್ ಮಾಡೋದಾಗಲಿ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಯಿತು ಈ ಗಿಫ್ಟ್ ನನಗೆ. ಲವ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಪೋರ್ಟ್ ಮಾಡಿ, ಹೀಗೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.